ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ಸಂಚಿಕೆ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಪಂಚಾಯತ್ ರಾಜ್ ದಿನಾಚರಣೆ ಆಚರಿಸುತ್ತಿರುವ ಜಿಲ್ಲಾ ಪಂಚಾಯಿತಿ ಬೆಳಗಾವಿಯವರಿಗೆ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಎಲ್ಲವೂ ಕೂಡ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ MLAಗಳು MP ಗಳು ಕೂಡ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ PDO ಮಾತ್ರ ಇದಕ್ಕೆ ಹಾಜರಾಗ್ತಾ ಇದ್ದಾರೆ. ಆದರೆ ಈ ಒಂದು ಸಭೆಗೆ ಕಾರ್ಯದರ್ಶಿಯವರು ಬರ್ತಾ ಇದ್ದಾರೆ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ. ಅದರಲ್ಲಿ SD ಅವರು ಏನು ಮಾಡಿದ್ದಾರೆ ಪಾಪ, ಅದರ ಜೊತೆಗೆ ಬಿಲ್ ಕಲೆಕ್ಟರ್ಗಳು ಏನು ಮಾಡಿದ್ದಾರೆ, ಕಂಪ್ಯೂಟರ್ ಆಪ್ರೇಟರ್ ಅವರು ಏನು ಮಾಡಿದ್ದಾರೆ, ಅಲ್ಲಿ ಇರ್ತಕ್ಕಂಥ ಸಿಪಾಯಿಗಳು ರೀ ಮೊದಲಿಂದನೂ ಕೂಡ ಅಲ್ಲೇ ಬಹಳ ವರ್ಷದಿಂದನೂ ಕೂಡ ಅಂತ ಕೆಲಸವನ್ನು ನಿರ್ವಹಿಸಿಕೊಂಡಂಥ ಬಂದಂಥವರಿಗೆ ಅನ್ಯಾಯ ಎಸಗುತ್ತಿರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು. ಹಾಗಿದ್ದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿರುವ ಅಧಿಕಾರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾರ್ಯಾರು ನಮ್ಮ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯನ್ನು ಅವರು ಚರ್ಚೆ ಮಾಡಿದರು ಅಥವಾ ಇಲ್ಲ ಅನ್ನೋದನ್ನು ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹೇಳಬೇಕು. ಯಾಕಪ್ಪ ಅಂತಂದರೆ, ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥವ್ರು ಸಿಪಾಯಿಯಿಂದ ಸ್ಲೀಪರಿಂದ ಹಿಡ್ಕೊಂಡು, ಸಿಪಾಯಿಗಳು ಹಿಡ್ಕೊಂಡು, ವಾಟರ್ಮನ್ ಹಿಡ್ಕೊಂಡು, ಅಲ್ಲಿ ಇರ್ತಕ್ಕಂಥ ಬಿಲ್ ಕಲೆಕ್ಟ್ರು, ಕ್ಲರ್ಕು, SD ಅವರು ಮತ್ತು ಇದು ಮುಂತಾದ ಅಧಿಕಾರಿಗಳು, ಅದು ಅಂದ್ರೆ ಅಧಿಕಾರಿ ಅಂತಲ್ಲ, ಆಡಳಿತ ವರ್ಗದವರು ಬರೋ ಸಂದರ್ಭದಲ್ಲಿ ಇವರೆಲ್ಲ ಸೂಟು ಬೂಟು ಹಾಕ್ಕೊಂಡು ಪಂಚಾಯತ್ ರಾಜ್ಯ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಚಾರ. ಆದರೆ ಉಳಿದ ಸಿಬ್ಬಂದಿಗಳು ಯಾಕೆ ಆಹ್ವಾನ ಇಲ್ಲ ಅನ್ನೋದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಬೇಕು. ಇದನ್ನು ಯಾಕಪ್ಪ ಅಂತಂದ್ರೆ, ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸಭೆಗಳನ್ನು ಮಾಡಿರ್ತಾರೆ. ಆ ಸಭೆಯಲ್ಲಿ ಈ ವಿಚಾರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ಬಂದಿದೆಯೋ ಅಥವಾ ಇಲ್ಲೋ ಅನ್ನೋದನ್ನು ಹೇಳಬೇಕು. ಇಲ್ಲ ಅಂತಂದರೆ ಇನ್ನೊಬ್ಬರು ನಮ್ಮ ಸಚಿವರಿದ್ದಾರೆ, ನಮ್ಮ ಬೆಳಗಾವಿಗೆ 2 ಸಚಿವರಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮಿ ಅಕ್ಕ ಅವರೇ, ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಇದೆಯೋ ಅಥವಾ ಇಲ್ಲೋ? ಯಾಕಪ್ಪ ಅಂತಂದ್ರೆ, ಕೆಲವೊಂದು ಜನರು ನಾವು ಈ ಪಂಚಾಯತ್ ರಾಜ್ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಸಂತೋಷವಾಗಿ ನಾವು ಆಯಾ ಗ್ರಾಮ ಪಂಚಾಯತಿಗೆ ಹೋದಾಗೆ, ಯಾಕೆ ಸ್ವಾಮಿ ನೀವು ಬಂದು ಹೋಗ್ತಾ ಇಲ್ಲ, ಏನು ಮಾಡ್ಬೇಕು ಸರ್, ಅವರು ಅಷ್ಟೇ ಸೂಟು ಬೂಟು ಹಾಕೊಂಡು ಹೋಗ್ತಾ ಇದ್ದಾರೆ, ನಮಗೆ ಸೂಟು ಬೂಟು ಬೇಡ, ಬರೀ ನಾವು ಕಸ ಹುಡುಗೋ ಕೆಲಸ ಅಷ್ಟೇ ಮಾಡ್ತೀವಿ ಅನ್ನೋದನ್ನು ದುಃಖನ ಅಳಿಲನ್ನು ಹೇಳ್ಕೊಂಡಾರೆ. ಯಾಕೆ ಹೇಳ್ಕೊಂಡ್ರೆ ಅಂತಂದರೆ, ಆಯೋಜನೆ ಮಾಡುವಂಥ ಅಧಿಕಾರಿಗಳೇ ಅವ್ರನ್ನೇ ಬೇಡ, ನೀವು ನಮ್ಮ ಹಾಲಲ್ಲಿ ನೀವು ಹಿಡಿಸಲ್ಲ, ನಾವಷ್ಟೇ ಇರ್ತೀವಿ. ಯಾಕೆ ಹೇಳಿ, ಅವ್ರದ್ದು ಸೂಟು ಬೂಟಿಗೆ ಹೊಲಸತ್ತು ಬರ್ತಾರೆ ಸ್ವಾಮಿ. ಅದಕ್ಕೆ ಇವ್ರೇನು ಮಾಡ್ಕೊಂಡ್ಬಿಟ್ಟವ್ರೆ, ಇವರಷ್ಟೇ ಎಷ್ಟು ಬೇಕು ಅಷ್ಟನ್ನೇ ಕರ್ಕೊಂಡು. ಯಾಕೆ ಹೇಳಿ, ಇದರಲ್ಲಿ ಮತ್ತೆ ನಾ ಪದೇ ಹೇಳ್ತಾ ಇದ್ದಾನೆ ಅಂದರೆ, ಲಂಚಾವತಾರ ಕೊಡುವಂಥ ಅಧಿಕಾರಿಗಳು ಮಾತ್ರ ಇವರೇನಂತಾರೆ ಕರೆದು ಈ ಪಂಚಾಯತ್ ರಾಜ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದಂಥ ಗುಮ್ಮಾನಗಳು ಯಾರಿಂದ ಬರ್ತದೆ? ನಿಮ್ಮ ಸಿಬ್ಬಂದಿಯಿಂದ ಮಾತ್ರ ಬರ್ತಾ ಇದೆ ಸ್ವಾಮಿ. ನಮ್ಮ ಕಡೆಯಿಂದ ನಾವು ಯಾವುದನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿ ಹೇಳತಕ್ಕಂಥ ವ್ಯವಸ್ಥೆನೇ ಇಲ್ಲ. ನಿಮ್ಮ ಸಿಬ್ಬಂದಿಯವರೇ ಹೇಳ್ತಾ ಇದ್ದಾರೆ. ಅವರ ಅಳಿಲನ್ನು ಕೇಳಲಿಕ್ಕೆ ಹೋದ ಸಮಯದಲ್ಲಿ ಯಾಕೆ ನೀವು ಎಷ್ಟನೇ ತಾರೀಕಿಗೆ ದಿನಗಳು ಪೋಸ್ಟ್ಪೋಂಡ್ ಆದವು, ಸರಿ ಒಪ್ಕೋಣ, ದಿನಗಳು ಪೋಸ್ಟ್ಪೋಂಡ್ ಆಗ್ತವೆ ಅಥವಾ ಏನೋ ಇರ್ತವೆ, ಒಂದು ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭ ರೀ, ಎಲ್ಲರೂ ಕುಡ್ಕೊಂಡು ಮಾಡ್ಕೊಂಥ ಸಂದರ್ಭದಲ್ಲಿ ಇಲ್ಲೇನಾಯ್ತಲ್ಲ, ಮಲತಾಯಿಯ ಧೋರಣೆಯನ್ನು ಮಾಡುತ್ತಿರುವ ಈ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವಂಥ ಅಧಿಕಾರಿಗಳು ಅಂದರೆ, ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ಎಂಬ ಪದ ಮಾಡಬೇಡ್ರಿ ಸ್ವಾಮಿ. ಹಾಗಿದ್ದರೆ ಇದನ್ನು ನಾವು ಖಂಡಿತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳ್ತೀವಿ. ಅದು 24ನೇ ತಾರೀಕಿಗೆ ನೀವು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾವೇ ಖುದ್ದಾಗಿ ಉಸ್ತುವಾರಿ ಸಚಿವರನ್ನು ಕೇಳ್ತೀವಿ. ನೆಕ್ಸ್ಟ್ ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವ್ರನ್ನು ನಾವು ಕೇಳ್ತೀವಿ ಈ ವಿಚಾರ. ಯಾಕ್ರಿ ಉಳಿದವ್ರಿಗೆ ಯಾಕೆ ಅಂತೇಳಿ ಹೋಗ್ಲಿ ಬಿಡ್ರಿ, ನಿಮಗೆ ರೊಕ್ಕ ಕೊಡೋಕ್ಕಲ್ಲ ಹೇಳ್ರಿ. ನಮ್ಮಂಥ ಪತ್ರಕರ್ತರು, ನಮ್ಮಂಥ ಮೀಡಿಯಾ ಕಾರ್ಯಕರ್ತರು ನಿಮಗೆ ರೊಕ್ಕ ಕೊಟ್ಟು ಈ ಕಾರ್ಯಕ್ರಮ ಆಯೋಜನೆ ಆದರೂ ಮಾಡ್ತಿದ್ರು ಸ್ವಾಮಿ. ದೊಡ್ಡದೊಂದೇನಂತಾರೆ ಸ್ಟಾಲ್ ಹಾಕಿ ಎಲ್ಲರಿಗೂ ಕುರ್ಚಿ ವ್ಯವಸ್ಥೆ ಮಾಡಿ. ಯಾಕಪ್ಪ ಅಂತಂದ್ರೆ, ಪಂಚಾಯತ್ ರಾಜ್ಯದಲ್ಲಿ ಆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅರ್ಧ ಮಂದಿ ಬಿಡ್ತೀರಾ, ಇನ್ನು ಕೆಲವರು ಮಾತ್ರ ಕರ್ಕೊಂಡು ಸೂಟು ಬೂಟು ಹಾಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಪಾಪ ಅವರು ಕೂಡ ಸೂಟು ಬೂಟು ಹಾಕೋಬಾರ್ದ ಸ್ವಾಮಿ? ಇದಂತಂದ್ರೇನು ಕಾರ್ಯಕ್ರಮ? ಯಾವ ಒಂದು ಖುಷಿಗೋಸ್ಕರ ನೀವು ಆಯೋಜನೆ ಮಾಡಿದ್ದೀರ? ಎಲ್ಲರೂ ಒಂದು ಖುಷಿಗೋಸ್ಕರ ಮಾಡ್ಬೇಕಲ್ಲ ಸ್ವಾಮಿ ನೀವು.
ಅದು ಬಿಟ್ಟು ನಿಮ್ಮ ಒಂದು ಸ್ವಾರ್ಥ ಸಾಧನೆಗಾಗಿ ಕೆಲವರನ್ನಷ್ಟನ್ನೇ ಕರೆದು ಕೆಲವ್ರನ್ನಲ್ಲೇ ಮೂಲೆ ಗುಂಪು ಮಾಡಿ ನೀವಷ್ಟೇ ಸಂಭಾಷಣೆ ಮಾಡ್ತಿರಲ್ಲ ರೀ. ಇದೆಂಥ ನಿಮ್ಮದು ಕೆಲಸ ಕಣ್ರಿ, ಎಂಥ ಅಧಿಕಾರಿಗಳ್ರಿ ನೀವು. ನಮ್ಮ ಜಿಲ್ಲೆಯನ್ನು ಹಾಳು ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ನೀವು ಈ ರೀತಿಯಾಗಿ. ಇದರಲ್ಲಿ ನಮ್ಮ ಉಸ್ತುವಾರಿ ಸಚಿವರದ್ದು ಕೈವಾಡ ಇಲ್ಲ, ನಮ್ಮ ಲಕ್ಷ್ಮೀ ಅಕ್ಕಳದ್ದು ಕೈವಾಡ ಇಲ್ಲ. ಆದರೆ ನಿಮ್ಮದೇ ಮೇನ ಕೈವಾಡ ಕೂಡ ಮಾಡಿಕೊಂಡು ಇದನ್ನು ರೂಪರೇಷೆಗಳನ್ನು ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇದ್ದಾರಲ್ಲ ಸ್ವಾಮಿ, ಇದು ಅನ್ಯಾಯ ಕಣ್ರಿ. ಆದರೂ ಕೂಡ ನಮ್ಮ ಕಡೆಯಿಂದ, ಪ್ರೀತಮ್ ನ್ಯೂಸ್ ಕಡೆಯಿಂದ ಹಾಗೂ ಪ್ರೀತಮ್ ಅಂಕಲಿಗಿ ಪತ್ರಿಕೆಯಿಂದ ಪಂಚಾಯತ್ ರಾಜ್ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನೀವು ನಿಮ್ಮ ಸಂತೋಷಕ್ಕೆ ಮಾತ್ರ ಮಾಡಿಕೊಂಡಂತಹ ಅಧಿಕಾರಿಗಳಿಗೂ ಕೂಡ ಪಂಚಾಯತ್ ರಾಜ್ ದಿನಾಚರಣೆ ಶುಭಾಶಯನ ಹೇಳುತ್ತಾ ಇವತ್ತಿನ ಒಂದು ಎಪಿಸೋಡನ್ನು ಕೂಡ ಅಂತ ಮಾಡ್ತಾ ಇದ್ದೀನಿ. ಜೈ ಹಿಂದ್.